ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿಗೆ ನನ್ನ ಡಯಟ್ ರೊಟೀನ್ 14ನೇ ದಿನ ಕೂಡ ಕಂಪ್ಲೀಟ್ ಆಗಿದೆ. ಇವತ್ತಿನ ನನ್ನ ಡಯಟ್ ಎಲ್ಲ ಯಾವ ರೀತಿ ಹೋಯಿತು, ನಾನು ಏನೇನೆಲ್ಲ ತೊಗೊಂಡಿದ್ದೀನಿ, ಹಾಗೆ ಯಾವ ರೀತಿ ಫಾಲೋಅಪ್ ಕೂಡ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಗ್ಲಾಸಸ್ ನೀರು ಕೂಡ ಕುಡ್ದಿರ್ತೀನಿ. ನಾನು ಬೆಳಿಗ್ಗೆ 1-2 ಗ್ಲಾಸಷ್ಟು ಆಲ್ಮೋಸ್ಟ್ ನೀರು ಕುಡ್ದಿರ್ತೀನಿ. ಹಾಗೆ ಅದು ಆದಮೇಲೆ ನಾನು ಬೆಳಿಗ್ಗೆ ಇವತ್ತು ಸಿನಮನ್ ವಾಟರ್ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಒಂದು ವಾರ ಕಂಪ್ಲೀಟಾಗಿ ನಾನು ಸಿನಮನ್ ವಾಟರೇ ತೊಗೊಳ್ಳೋದು ಬೆಳಿಗ್ಗೆ ಟೈಮ್. ನಾನು ಸ್ವಲ್ಪ ಚಕ್ಕೆನ ಒಂದು 5-10 ನಿಮಿಷ, ಯಾಕಂದರೆ ಇದನ್ನು ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕಾಗುತ್ತೆ. ಒಂದು 5-10 ನಿಮಿಷದ ಒಳಗಡೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಬಾಯ್ಲ್ ಮಾಡಿಕೊಂಡ್ರೆ ಆಯಿತು. ಅದನ್ನು ಕೂಡ ನಾನು ಬೆಳಿಗ್ಗೆ ತೊಗೊಂಡಿದ್ದಾದಮೇಲೆ ಇವಾಗ ವಾಕಿಂಗ್ ಕೂಡ ಬಂದಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಒಂದು 40 ನಿಮಿಷ ಇಲ್ಲಾಂದರೆ 1 ಅವರ್ ನನಗೆ ಎಷ್ಟು ಟೈಮ್ ಸಾಕಾಗುತ್ತೋ ಅಷ್ಟು ನಾನು ಸ್ವಲ್ಪ ವಾಕ್ ಮಾಡಿಕೊಂಡು ಹಾಗೆ ಎಕ್ಸಸೈಸು ಇರುತ್ತಲ್ವ ಪಾರ್ಕಲ್ಲಿ, ಅದನ್ನು ಕೂಡ ಮಾಡಿಕೊಂಡು ಹೋಗ್ತೀನಿ ಮನೆಗೆ. ಇವತ್ತು 1 ಅವರ್ ಕಂಪ್ಲೀಟಾಗಿ 1 ಅವರ್ ವಾಕಿಂಗು ಮತ್ತು ಎಕ್ಸಸೈಸು ಎಲ್ಲನೂ ಸೇರಿ 1 ಅವರ್ ಮಾಡಿದ್ದೀನಿ. ಅಂದರೆ ನಾನು 40-45 ನಿಮಿಷವರೆಗೂ ನಾನು ವಾಕಿಂಗ್ ಮಾಡ್ತೀನಿ. ಅದು ಆದಮೇಲೆ ಒಂದು 15 ನಿಮಿಷ ಎಕ್ಸಸೈಸ್ ಕೂಡ ಮಾಡ್ಕೋತೀನಿ. ಕಂಪ್ಲೀಟಾಗಿ ಅಂದರೆ ನಾನು 1 ಅವರ್ ಎಕ್ಸಸೈಸು ಮತ್ತು ವಾಕಿಂಗ್ ಕೂಡ ಮಾಡ್ಕೊತೀನಿ. ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಮನೆ ಬಂದಮೇಲೆ ಒಂದು ಗ್ಲಾಸಷ್ಟು ನೀರು ಕುಡಿದು ನಾನು ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡ್ಕೋತೀನಿ. ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಕಂಪ್ಲೀಟಾಗಿ ಅಂದರೆ 1 ಲೀಟ್ರ್ ನೀರು ಕುಡ್ದಿರ್ತೀನಿ. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ 2 ಗ್ಲಾಸಷ್ಟು ನಾನು ಬಿಸಿನೀರು ತೊಗೋತೀನಿ. ಅದು ಆದಮೇಲೆ ನಾನೇನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಲ್ವ, ಯಾವುದಾದ್ರೂ ಆಯಿತು, ಅದನ್ನು 1 ಗ್ಲಾಸ್ ತೊಗೋತೀನಿ. ಅದು ಆದಮೇಲೆ ಇವಾಗ ನಾನು ವಾಕಿಂಗ್ ಮುಗಿಸ್ಕೊಂಬಂದಮೇಲೆ 1 ಗ್ಲಾಸಷ್ಟು ನೀರು ಕೂಡ ಕುಡಿತೀನಿ. ನೀರು ಕುಡಿದು ಒಂದು 10-15 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ನಾನೇನು ತಿಂಡಿ ಮಾಡ್ಕೊತೀನಲ್ವ ಬೆಳಗ್ಗೆಗೆ, ಅದನ್ನು ರೆಡಿ ಮಾಡ್ಕೋತೀನಿ. ಅಷ್ಟೊತ್ತಿಗೆ ನಾನು 1 ಲೀಟ್ರಷ್ಟು ನೀರು ಕುಡಿದಿರ್ತೀನಿ ಬೆಳಿಗ್ಗೆನೇ. ಬ್ರೇಕ್ಫಾಸ್ಟ್ ಆಗೋಕ್ಕಿಂತ ಫಸ್ಟೇ ನಾನು 1 ಲೀಟ್ರ್ ನೀರು ತೊಗೊಂಡ್ಬಿಡ್ತೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಫ್ರೂಟ್ಸ್ ಎಲ್ಲ ನಮ್ಮ ಮನೇಲಿ ಏನೇನು ಫ್ರೂಟ್ಸ್ ಇದೆ ಅಲ್ವಾ, ಅದೆಲ್ಲ ಫ್ರೂಟ್ಸ್ ಹಾಕ್ಕೊಂಡು ನಾನಿವತ್ತು ಫ್ರೂಟ್ಸ್ ಮತ್ತು ಓಟ್ಸ್ ಹಾಕ್ಕೊಂಡು ಸಲಾಡ್ ಮಾಡ್ಕೊಳ್ಳೋಣ ಅಂತ ಲೈಟಾಗಿ ಓಟ್ಸ್ ತೊಗೋತಾ ಇದ್ದೀನಿ. ಜಾಸ್ತಿ ಸ್ವಲ್ಪ ತೊಗೊಂಡು ಓಟ್ಸ್ ತೊಗೊಂಡಿದ್ದೀನಿ. ಫ್ರೂಟ್ಸ್ನ ನಾನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಫ್ರೂಟ್ಸನ್ನು ನಾನು ನಮ್ಮ ಮನೇಲಿ ಏನೇನು ಒಂದು 4 ಥರ ಫ್ರೂಟ್ಸ್ ತೊಗೊಂಡಿದ್ದೀನಿ. ಆ್ಯಪಲ್ ತೊಗೊಂಡಿದ್ದೀನಿ, ಒಂದು ಹಾಫ್ ಬನಾನಾ ತೊಗೊಂಡಿದ್ದೀನಿ, ಹಾಫ್ ಪೈನಾಪಲ್ ಅಲ್ಲ ಪಪ್ಪಾಯ ತೊಗೊಂಡಿದ್ದೀನಿ, ಒಂದು ಹಾಫ್ ಕಪ್ಪಷ್ಟು ಅಂದರೆ ಒಂದು ಹಣ್ಣು ಸೈಜಲ್ಲಿ ಇವಾಗ ಒಂದು ದಾಳಂಬರಿ ಹಣ್ಣಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ. ಒಂದು ಆ್ಯಪಲಲ್ಲಿ ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ಎಲ್ಲನೂ ಅರ್ಧ ತೊಗೊಂಡಿದ್ದೀನಿ. ಒಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾವು ಅರ್ಧ ತೊಗೊಂಡಿದ್ದೀನಿ. ನೀವೇನಾದರೂ ಇಬ್ಬರಿಗೆ ಮಾಡೋಗಿದ್ದರೆ ಫುಲ್ ಕಂಪ್ಲೀಟ್ 1 ಹಣ್ಣು ತೊಗೋಬೋದು. ಅದು ಆದಮೇಲೆ ನಾನು ಓಟ್ಸನ್ನು 2 ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೆ. ನೀರಲ್ಲೇ ನೆನೆಸ್ಕೊಂಡಿದ್ದೆ. ನಾನು ಅದಕ್ಕೆ ಹಾಲು ಏನೂ ಸೇರಿಸ್ಕೊಂಡಿರಲಿಲ್ಲ. ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಅಷ್ಟೊತ್ತಿಗೆ ರೆಡಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಬ್ಲ್ಯಾಕ್ ಗ್ರೇಪ್ಸ್ ಬರುತ್ತಲ್ವ, ಡ್ರೈ ಆಗಿರೋದು, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಯೆಲ್ಲೋ ಕಲರ್ ಗ್ರೇಪ್ಸ್ ಬರುತ್ತಲ್ವ, ಅದನ್ನು ಕೂಡ ಎರಡನ್ನೂ ನಾನು ಒಂದು 4-5 ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸನ್ಫ್ಲವರ್ ಸೀಡ್ಸ್ ಎರಡನ್ನೂ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು ಚಿಯಾ ಸೀಡ್ಸ್ ಕೂಡ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ನಾನು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವೀಟ್ ಬೇಕಂದರೆ ಹನಿ ಕೂಡ ಹಾಕ್ಕೋಬೋದು. ಸ್ವೀಟ್ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆ್ಯಪಲ್ಲು ಸ್ವೀಟಾಗಿರುತ್ತೆ, ಬನಾನಾನು ಸ್ವೀಟಾಗಿರುತ್ತೆ, ಪಪ್ಪಾಯನೂ ಸ್ವೀಟಾಗಿರುತ್ತೆ. ಸ್ವೀಟ್ ಏನು ಹಾಕ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಹಾಗೆ ನಾವೇನು ಒಣ ದ್ರಾಕ್ಷಿ ಹಾಕ್ಕೊಂಡಿರ್ತೀವಲ್ಲ, ಅದು ಕೂಡ ಲೈಟಾಗಿ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಕಂಪ್ಲೀಟಾಗಿ ನಮಗೆ ಬೆಳಗ್ಗೆ ಎದ್ದು ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಬೇರೆ ಏನು ಬೇಕು ಅನಿಸೋದಿಲ್ಲ. ನಾವೇನು ಬೆಳಗ್ಗೆ ತಿಂತೀವಲ್ವ, ನಾವೇನಾದರೂ ಮಾಡಿಕೊಂಡು ಅದೇ ಥರ ಇದು ಎಲ್ಲ ಫ್ರೂಟ್ಸ್ ಹಾಕ್ಕೊಂಡು, ನೀವು ಬೇಕಂದರೆ ಬೇರೆ ನಿಮ್ಮ ಮನೇಲಿ ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರೂಟ್ ಸಲಾಡ್ ಅಂತ ಹೇಳ್ಬೋದು ಇದಕ್ಕೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೈ ಫೈಬರ್ ಇದೆ ಇದರಲ್ಲಿ, ಹೈ ಪ್ರೋಟೀನ್ ಇದೆ. ಈ ಥರ ನಾವು ಬೆಳಿಗ್ಗೆ ಎದ್ದು ಫ್ರೂಟ್ಸ್ ತಿಂದಾಗ ನಮಗೆ ಒಂಥರ ಖುಷಿಯಾಗುತ್ತೆ. ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ. ಅದು ಬ್ರೇಕ್ಫಾಸ್ಟ್ ತೊಗೊಂಡಿದ್ದಾದಮೇಲೆ ನನಗೆ ಬ್ರೇಕ್ಫಾಸ್ಟೇ ಹೆವಿ ಆಗಿರೋದ್ರಿಂದ ನಾನು ಮಿಡ್ಲ್ ಸ್ನ್ಯಾಕ್ಸ್ ಅಂತ ನಾನೇನೂ ತೊಗೊಳಕ್ಕೆ ಹೋಗಲಿಲ್ಲ. ನೀವೇನಾದರೂ ಬ್ರೇಕ್ಫಾಸ್ಟ್ನ ಬೆಳಿಗ್ಗೆ ಲೈಟಾಗಿ ತೊಗೊಂಡಿದ್ರೆ ನೀವು ಮಧ್ಯದಲ್ಲಿ ಏನಾದರೂ ಮತ್ತೆ ಒಂದು ಫ್ರೂಟ್ಸ್ ಆಯಿತು,
ಇಲ್ಲಾಂದರೆ ಏನಾದರೂ ಒಂದು ಎಗ್ ಬಾಯ್ಲ್ ಮಾಡ್ಕೊಂಡಾಯಿತು, ಇಲ್ಲಾಂದರೆ ಯಾವುದಾದ್ರೂ ವೆಜಿಟೇಬಲ್ ಆಯಿತು, ಕ್ಯಾರೆಟು, ಸೌತೆಕಾಯಿ ಏನಾದರೂ ಒಂದು ಮಧ್ಯದಲ್ಲಿ ನೀವು 12 ಗಂಟೆ ಸುಮಾರು ಮತ್ತೆ ಏನಾದರೂ ತೊಗೋಬೋದು. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟೇ ನಾನು ಜಾಸ್ತಿ ತಿಂದಿದ್ದೆ, ಅದೇ ನನಗೆ ಫುಲ್ ಆಗಿಬಿಟ್ಟಿತ್ತು. ಮಧ್ಯದಲ್ಲಿ ಏನು ಹಸಿವಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಏನೂ ತೊಗೊಂಡಿಲ್ಲ. ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಪಂಪ್ಕಿನ್ ಬರುತ್ತಲ್ವ, ಕುಂಬಳಕಾಯಿ, ಸ್ವೀಟ್ ಕುಂಬಳಕಾಯಿ ಬರುತ್ತಲ್ಲ, ಅದ್ರದ್ದು ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿನ ನಾನು ಒಂದು ಕುಂಬಳಕಾಯಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಕುಂಬಳಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನಾವೇನು ಪಂಪ್ಕಿನ್ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀವೇನು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಪಂಪ್ಕಿನ್ ಪಲ್ಯ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ಕ್ಯಾರೆಟು ಮತ್ತು ಸೌತೆಕಾಯಿ ಕೂಡ ನಾನು ಮಧ್ಯಾಹ್ನ ಊಟಕ್ಕೆ ಕ್ಯಾರೆಟು ಮತ್ತು ಟೊಮೆಟೊ ತೊಗೊಂಡಿದ್ದೆ. ಒಂದು ಚಪಾತಿ ತೊಗೊಂಡಿದ್ದೀನಿ. ತಿರ್ಗಾ ನಾನು ರಾತ್ರಿ ಕೂಡ ಇದನ್ನೇ ತೊಗೊಂಡಿದ್ದೀನಿ. ಒಂದು ಚಪಾತಿ ತೊಗೊಂಡಿದ್ದೀನಿ, ಪಂಪ್ಕಿನ್ ಪಲ್ಯ ಕೂಡ ತೊಗೊಂಡಿದ್ದೀನಿ. ನಾನು ಇವಾಗ ಏನು ತಿಂತಾ ಇದ್ದೀನಲ್ವ, ಇದು ರಾತ್ರಿ ತೊಗೊಂಡಿರೋದು. ನಾನು ಈ ರಾತ್ರಿ ಊಟಕ್ಕೆ ಒಂದು ಕ್ಯಾರೆಟು ತೊಗೊಂಡಿದ್ದೀನಿ, ಹಾಫ್ ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಚಪಾತಿ, ಸ್ವಲ್ಪ ಪಂಪ್ಕಿನ್ ಪಲ್ಯ ಕೂಡ ತೊಗೊಂಡಿದ್ದೀನಿ. ಇದು ನಾನು ರಾತ್ರಿ ತೊಗೊಂಡಿರೋದು. ನಾನು ಮಧ್ಯಾಹ್ನ ಕೂಡ ಒಂದು ಚಪಾತಿ, ಪಂಪ್ಕಿನ್ ಪಲ್ಯ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮಧ್ಯಾಹ್ನ. ಹಾಗೆ ನಾನು ಊಟ ಮುಗಿಸ್ಕೊಂಡಿದ್ದಾದಮೇಲೆ ಶುಂಠಿ ನೀರು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ನೀವು ಬಾಯ್ಲ್ ಮಾಡಿಕೊಂಡು ತೊಗೊಂಡ್ರೆ ಆಯಿತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.